ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಪರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಟೋ ಮೂಲಕ ಭರ್ಜರಿ ಪ್ರಚಾರ ಕೈಗೊಂಡರು. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಪರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಟೋ ಮೂಲಕ ಭರ್ಜರಿ ಪ್ರಚಾರ ಕೈಗೊಂಡರು. ಸಹ್ಯಾದ್ರಿ ನಗರದಿಂದ ಆರಂಭಗೊಂಡ ಆಟೋ ಪ್ರಚಾರ ಹನುಮಾನ್ ನಗರ, ಕಿರ್ಲೋಸ್ಕರ್ ರೋಡ್, ಖಡೆ ಬಜಾರ್ ಸೇರಿ ವಿವಿಧೆಡೆ ಆಟೋ ಮೂಲಕ ಭರ್ಜರಿ ಪ್ರಚಾರ ಕೈಗೊಂಡರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಜಗದೀಶ್ ಶೆಟ್ಟರ್ ಕೋವಿಡ್ ಸಮಯದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ರು. ಅವರು ಬೆಳಗಾವಿ ಜಿಲ್ಲೆಗೆ ಏನೇನೂ ಮಾಡಲಿಲ್ಲ. ಕಳೆದ ಚುನಾವಣೆ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಪಕ್ಷ ತೊರೆದು ಮರಳಿ ಮತ್ತೆ ಬಿಜೆಪಿ ಸೇರಿದ್ದಾರೆ. ಜನ ಇದನ್ನ ಗಮನಿಸಿರುತ್ತಾರೆ. ಯಡಿಯೂರಪ್ಪ ಬಗ್ಗೆ ಅಪಾರ ಗೌರವವಿದೆ. ಪಾಪ ಅವರನ್ನ 2 ಬಾರಿ ಮುಖ್ಯಮಂತ್ರಿ ಆದರೂ ಸಂಪೂರ್ಣವಾಗಿ ಅಧಿಕಾರಾವಧಿ ಪೂರ್ಣಗೊಳಿಸಲು ಬಿಡಲಿಲ್ಲ ಎಂದು ಹೇಳಿದ್ರು. ಪೊಲೀಸ್ ಕಮಿಷನರ್ಗಳಿಂದ ಅಥವಾ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳ ಕಡೆಯಿಂದ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಮೃಣಾಲ್ ಹೋಗಿ ಸಾಲ್ವ್ ಮಾಡ್ತಾರೆ. ಅದರಲ್ಲೂ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ಅಣ್ಣ ತಮ್ಮಂದಿರಿಗೆ ಸಹಾಯ ಮಾಡಿದ್ರು. ಸೊ ಎಲ್ರು ಬಂದು ಏನಾದ್ರೂ ನಾವು ಮೃಣಾಲ್ ಮಾಡ್ತೀವಿ ಅಂತ ಹೇಳಿದ್ರು. ನಾವೆಲ್ಲ ಒಂದು ಸಿಟಿ ರೌಂಡ್ ಹೊಡಿತೀವಿ ಅಕ್ಕ ಅಂತ, ನಾನು ನಿಮ್ ಜೊತೆ ಬರ್ತೀನಿ ಅಂತ ಬಹಳ ಖುಷಿಯಿಂದ ಪ್ರತಿಯೊಂದು ಆಟೋ ಸ್ಟ್ಯಾಂಡ್ಗೆ ಹೋಗಿ ನನ್ನೆಲ್ಲ ಅಣ್ಣ ತಮ್ಮಂದ್ರಿಗೆ ಕೈ ಮುಗಿದು ಲೋಕಲ್ ಕ್ಯಾಂಡಿಡೇಟ್ ಬೆಳಗಾವಿ ಮಗನಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ನಾನು ಯಾಕೆ ಅಂತ ಹೇಳಿದ್ರೆ ಜನ ಉತ್ತರ ಕೊಡ್ತಾ ಇದ್ದಾರೆ, ಅದನ್ನ ನನ್ನ ಬಾಯಿಂದ ಕೇಳೋಕೆ ನಿಮಗೆ ಸಂತೋಷ. ಬೆಳಗಾವಿ ಮಗನಿಗೆ ಆಶೀರ್ವಾದ ಖಂಡಿತ ಮಾಡ್ತಾರೆ ಅನ್ನೋಂಥ ವಿಶ್ವಾಸದೊಂದಿಗೆ ಓಡಾಡ್ತಾರೆ. ಸಾಹೇಬರಿಗೇನೆ ಅನ್ಯಾಯ ಮಾಡಿದ್ದೀವಿ. ಒಮ್ಮೆಲ್ಲ 2 ಬಾರಿ ಅವ್ರು CM ಕುರ್ಚಿಯಿಂದ ನಿರ್ದಾಕ್ಷಿಣ್ಯವಾಗಿ ತೆಗೆದ್ರು. ಯಡಿಯೂರಪ್ಪ ಅವರು ಹತ್ರು, ಕಣ್ಣಲ್ಲಿ ನೀರು ಹಾಕಿದ್ರು. ಯಾಕೆ ತೆಗೆದ್ರು ಅನ್ನೋ ಕಾರಣನೇ ಇರ್ಲಿಲ್ಲ. 2ನೇ ಬಾರಿ ಒಂದೇ ವರ್ಷಕ್ಕೆ ಕಿತ್ತೋಗಿದ್ರು. ಅವ್ರಿಗೆ ಅನ್ಯಾಯ ಮಾಡಿದ್ರು ಬಿಜೆಪಿ ಯಡಿಯೂರಪ್ಪ ಅವರಿಗೆ. ಅವ್ರು ನಮ್ಮ ಸಮಾಜದ ಹಿರಿಯರು, 80 ವರ್ಷ ಇಂಥ ಹಿರಿಯ ಜೀವನದಲ್ಲೂ ಕೂಡ ಬಿಜೆಪಿಯವರು ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಇದ್ದಾರೆ, ಏನೋ ಓಡಾಡ್ತಾ ಇದ್ದಾರೆ. ಬಟ್ ನಮ್ಮ ಸಮಾಜ ಅವ್ರಿಗೆ ಮಾಡಿದಂತ ಬಿಜೆಪಿ ಅನ್ಯಾಯವನ್ನ ನನ್ನ ಸಮಾಜ ಮರೆಯೋದಿಲ್ಲ. ನೋಡೋಣ ಮುಂದಿನ ದಿನದಲ್ಲಿ ಅದೆಲ್ಲ ತಿಳಿಯುತ್ತೆ. ನಮ್ಮ ಕೆಲಸ ಏನು, ನಾವೆಲ್ಲರ ವಿಶ್ವಾಸವನ್ನ ಗಳಿಸ್ಕೊಳ್ಬೇಕಾಗಿರೋದು ನಮ್ಮ ಮನೆ ಕೆಲಸ. ಸರ್ಕಾರದ 5 ಗ್ಯಾರಂಟಿಗಳು ಮನೆ ಬಾಡಿಗೆ ಕಲ್ಪಿಸಿದ್ವಿ. ಸೊ ಎಲ್ಲರ ಹತ್ರ ಹೋಗಿ ಕಾಂಗ್ರೆಸ್ ಪಕ್ಷದ 2 ಅಭ್ಯರ್ಥಿಗಳು, ಅದರಲ್ಲೂ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರಾಗಿರ್ಬೋದು, ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು, ಇವರು ಕೂಡ ಯುವಕರಿದ್ದಾರೆ, ಗೆಲ್ಸಿ ಅಂತ ಕೇಳಿದ್ರು. ಇಲ್ಲೆಲ್ಲ ಅಂತಮ್ಮಂದ್ರು ನಿಂತಿದ್ದಾರೆ. ಇಲ್ಲಿಯವರೆಗೆ 18ನೇ ಸ್ಟ್ಯಾಂಡ್ ಬೆಳಗ್ಗೆಯಿಂದ ಒಬ್ಬ